ಇಂದಿನ ವಿಶೇಷ ಏನು ಅಂತ ಹೇಳಿದ್ರೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು MCS ಪಬ್ಲಿಕ್ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ಬೆಂಗಳೂರಿನಿಂದ ನಮ್ಮ MCS ಶಾಲೆಗೆ ಕಲರ್ ಕನ್ನಡದ ಕರಿಮನಿ ಧಾರಾವಾಹಿಯ ಖ್ಯಾತಿ ನಟರು ಹಾಗೂ ಜನಪ್ರಿಯ ನಟರು ಕೂಡ ಆದಂಥ ಶ್ರೀಯುತ ಅಶ್ವಿನಿ ಯಾದವ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ನಮ್ಮ ಶಾಲೆಯ ವಿಶೇಷ ಅತಿಥಿ ಮತ್ತು ಹಾಗೆಯೇ ಕಲರ್ ಕನ್ನಡದ ವಾಹಿನಿಯ ಮುಖ್ಯ ಅತಿಥಿಗಳಾಗಿ ಕೂಡ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಯಾಕೆಂತ ಹೇಳಿದ್ರೆ ಇವತ್ತು ಅವರು ನಮ್ಮ ಚಾಮರಾಜನಗರಕ್ಕೆ ಬಂದಿರುವಂಥದ್ದೇ ಪುಣ್ಯ ಅಂತ ನಾವು ಭಾವಿಸ್ತಾ ಅವ್ರ ಬಗ್ಗೆ ಏನಿದೆ ಇವತ್ತಿನ ದಿನಗಳಲ್ಲಿ ಏನೆಲ್ಲ ಕಲಾವಿದರು ಅನುಭವಗಳನ್ನು ಮತ್ತು ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ನಾವು ಕೇಳ್ಬೇಕು. ಸರ್ ನಮಸ್ಕಾರ. ಸರ್ ತಾವು ಅನೇಕ ಧಾರಾವಾಹಿಗಳಲ್ಲಿ ಕೂಡ ಓದಿನ ಜೊತೆಯಲ್ಲೇ ಕೂಡ ಈ ಒಂದು ನಟನೆಯ ನಂಟನ್ನು ಕೂಡ ಬೆಳೆಸ್ಕೊಂಡಿದ್ದೀವಿ. ಇವೆಲ್ಲವೂ ಹೇಗೆ ಸಾಧ್ಯ ಆಯಿತು ಸರ್? ಇಲ್ಲ, ತುಂಬ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೆ ನಾನು. ಹಾಗೆ ಇದೇ ಮಾಡಬೇಕು ಅಂತಿದ್ದೆ. ಸೊ ಜೊತೆಗೆ ಇದಕ್ಕೇನೇ ಧೈರ್ಯಗಳಾಗ್ತದೆ ಮಾಡ್ಕೊಂಡು ಬರ್ತಾ ಸರ್ ತಮ್ಮ ಊರು ಸರ್? ಮೈಸೂರು ವೀಕ್ಷಕರೇ ನೋಡಿ, ಸಾಂಸ್ಕೃತಿಕ ನಗರಿ ಮೈಸೂರಿನ ಯುವ ಪ್ರತಿಭೆ, ಇಡೀ ಕರ್ನಾಟಕದಾದ್ಯಂತ ಜನಪ್ರಿಯ ನಟರು ಕೂಡ ನೀವು ನೋಡಿರ್ತೀರಿ ಧಾರಾವಾಹಿಗಳಲ್ಲಿ ಕರ್ಣನ ಪಾತ್ರವನ್ನು ನಿರ್ವಹಿಸುವಂಥದ್ದು. ಕಲರ್ ಕನ್ನಡದಲ್ಲಿ ಕರಿಮನಿ ಅನ್ನುವಂಥ ಸೀರಿಯಲಲ್ಲಿ ನೀವು ಬರ್ತಾ ಇರ್ತದೆ, ನೀವು ನೋಡಿರ್ತೀರಿ. ಸೊ ಈಗ ಆ ಪಾತ್ರದ ಬಗ್ಗೆ ಹೇಳೋದಾಗಿ ಹೇಗೆ ಅದು ನಿಮಗೆ ಅವಕಾಶ ಸಿಗ್ತದೆ? ಅಲ್ಲ, ಅದು ಆಡಿಷನ್ ಮುಖಾಂತರ ಆಡಿಷನ್ ಕೊಟ್ಟಿದ್ದೆ, ಹಾಗಾಗಿ ನೋಡಿ ಕಾಲ್ ಮಾಡಿ. ಸರ್, ಈಗ ಕರಿಮನಿ ಅನ್ನುವಂಥ ಸೀರಿಯಲ್ ಬಂದಾಗ ಅದು ಕೌಟುಂಬಿಕ ಹಿನ್ನೆಲೆ ಚಿತ್ರಣ ಆಗಿದೆ. ಅದರ ಕಥಾದ ಯಾರು ಸರ್? ಡೈರೆಕ್ಟರ್ ಬಂದು ಮೇನ್ ಡೈರೆಕ್ಟರ್ ಬಂದು ವಿನೋದ್ ಗೌಂಡಾಳೆ ಅಂತ ಅವರು ತೀರ್ಕೊಂಡ್ರು. ಅವರು ಮೇನ್ ಡೈರೆಕ್ಟರ್, ಒಂದು ಎಪಿಸೋಡ್ ಡೈರೆಕ್ಟರ್ಗಳು. ಹಾಗಾಗಿ ಕರಿಮನಿ ಅಲ್ಲದೆ ಇತರ ಚಿತ್ರಗಳಲ್ಲಿ ಅವಕಾಶ ನಟಿಸ್ತಾರೆ? ಇಲ್ಲ, ಸದ್ಯಕ್ಕೆ ಯಾವುದು ಒಪ್ಕೊಂಡಿಲ್ಲ, ಒಪ್ಕೋಬೇಕು. ಸರ್, ಈಗ ಕಿರುತೆರೆಯಲ್ಲಿ ನೀವು ಈಗ ಪರದೆಯಲ್ಲಿ ಹಂಚ್ಕೊಂಡಿದ್ದೀರಿ, ಅದನ್ನು ಬೆಳ್ಳಿ ಪರದೆಯಲ್ಲಿ ದೊಡ್ಡ ಪರದೆಯಲ್ಲಿ ಕೂಡ ನೀವು ಹಂಚ್ಕೋಬೇಕು ಅಂಥ ಅವಕಾಶಗಳನ್ನು ನೀವು ಕಾಸು ಕೊಡ್ಬೋದಾ ಸರ್? ಖಂಡಿತ, ನಾನು ಇವಾಗ ಅದಕ್ಕೆ ನೋಡ್ತಾ ಇದ್ದೀನಿ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಹೇಗಿದೆ? ಅಲ್ಲ, ಇವಾಗ ಟೆಲಿವಿಷನ್ ಪ್ರಾಜೆಕ್ಟ್ಗಳು ಒಂದಷ್ಟು ಬರ್ತಾ ಇದೆ. ನಾನು ನೋಡಿ ಆಯ್ಕೆ ಮಾಡ್ತೀನಿ. ಸಿನಿಮಾಗಳು ಸರ್, ನಿಮ್ಮ ಶೂಟಿಂಗಲ್ಲಿ ಇಲ್ಲಿ ನೋಡಿದಾಗ ಎಲ್ಲ ನಮ್ಮ ಶಾಲೆಯಲ್ಲಿ ಪೋಷಕರು ಬಹಳಷ್ಟು ಮುಗಿಬಿದ್ದು ಫೋಟೋಗಳನ್ನು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ತೆಗೆಸ್ಕೊಳ್ಳೋದು ನೋಡ್ತಾ ಇದ್ದಾರೆ. ನಿಮ್ಮ ನಟನೆ ಎಲ್ಲೋ ಒಂದು ಕಡೆ ಅವ್ರಿಗೆ ತಲುಪಿದೆ ಅನ್ನುವಂಥದ್ದು, ಮತ್ತು ಅದನ್ನು ವೀಕ್ಷಣೆ ಮಾಡ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳಿ? ಇಲ್ಲ, ತುಂಬ ಖುಷಿಯಾಗುತ್ತೆ. ನಾವು ಮಾಡೋ ಕೆಲಸ ಜನಕ್ಕೆ ಹೆಚ್ಚಾಗ್ತಿದೆ. ನಾವು ಮಾಡೋದಕ್ಕೆ ಜನಕ್ಕೋಸ್ಕರ ಅವ್ರು ಖುಷಿಯಾಗಬೇಕು, ಎಂಟರ್ಟೈನ್ ಆಗಬೇಕು, ನಮ್ಮ ಕೆಲಸ ಅವ್ರಿಗೆ ಮುಟ್ಟಬೇಕು ಅನ್ನೋ ಆಸೆ ಪ್ರತಿಯೊಬ್ಬರು ನಾವು. ಸೊ ನನ್ನ ಕೆಲಸ ಮುಟ್ಟಿದೆ, ಅವ್ರು ನನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಯಾವುದು. ಸೊ ಹಾಗಾಗಿ ಸರ್, ಇದು ಕಲಾವಿದರ ಇದು ಚಾಮರಾಜನಗರ ಅಂತ ಹೇಳಿದ್ರೆ ಮಹಾನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಹುಟ್ಟಾಕಿದಂಥ ಬೆಳೆಸಿದಂಥ ಕೊಡುಗೆಯನ್ನು ಕೊಟ್ಟಂಥ ಜಿಲ್ಲೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ಜಿಲ್ಲೆಗೆ ಯಾಕೆ ಪಾದಾರ್ಪಣೆ ಮಾಡ್ತಾರೆ, ಅವ್ರಿಗೆಲ್ಲರೂ ಕೂಡ ದೊಡ್ಡ ಪರದೆಯಲ್ಲಿ ಬೆಳ್ಳಿ ಪರದೆಯಲ್ಲಿ ಕಾಣುವಂಥ ಅವಕಾಶ ಇದೆ. ಹಾಗಾಗಿ ನಾನು ನಮ್ಮ ಕಡೆಯಿಂದ ಆಲೋಚನೆ ಮುಂದಿನ ದಿನಗಳಲ್ಲಿ ಕಿರುಪರೆಯಲ್ಲಿ ಪ್ರಮೋಟನ್ನು ದೊಡ್ಡ ಪರದೆಯಲ್ಲಿ ದೊಡ್ಡ ನಟನಾಗಿ ನೀವು ಹೊರಹೊಮ್ಮಬೇಕು ಅನ್ನುವಂಥ ಆಸೆಗಳಿದೆ ಸರ್. ನೀವು ಚಿತ್ರೀಕರಣದಂಥ ಸಂದರ್ಭದಲ್ಲಿ ಸರ್, ಹೋದಂಥ ಸಂದರ್ಭದಲ್ಲಿ ಹೇಗೆಲ್ಲ ನೀವು ತಯಾರಿಗಳನ್ನ ಒಬ್ಬ ಕಲಾವಿದ ಶೂಟಿಂಗ್ ಹೋದಾಗ, ಅಂದರೆ ಶೂಟಿಂಗ್ ಹೋದಾಗ ಅನ್ನೋದಕ್ಕಿಂತ ಶೂಟಿಂಗ್ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಇದಕ್ಕೆ ಅಲ್ಲಿವರೆಗೆ ಹೋಗಿದ್ದು ಅನ್ಸುತ್ತೆ. ಅಲ್ಲಿಗೆ ಹೋದ್ಮೇಲೆ ಸೀರಿಯಲ್ ಅಂತ ಬಂದಾಗ ನಿಮಗೆ ಪಾತ್ರ ಪ್ರಿಪ್ರೇಷನ್ ಅನ್ನೋದೇ ತುಂಬ ಹಾಗಾಗಿ ಅಲ್ಲಿ ಹೋಗ್ತಾ ಆಮೇಲೆ ಶೂಟಿಂಗ್ ಪ್ಯಾಟ್ರನ್ ಬೇರೆ ಥರ ಇರುತ್ತೆ. ಸೀರಿಯಲ್ ಪ್ಯಾಟ್ರನ್ಗೆ ಹೊಂದ್ಕೋತಾ ಹಾಗೆ ಪಾತ್ರನ ಕಟ್ಕೋತಾ ಅಷ್ಟೇ. ಅಲ್ಲಿ ನಡೆದಿರುವಂಥ ತಯಾರಿಗಳಿತ್ತು ಅಷ್ಟೇ ತಯಾರಿ. ವಿಶೇಷವಾದ ತಯಾರಿ ಪ್ರಾಬಬ್ಲಿ ಆ ಒಂದು ಜರ್ನಿ ಇತ್ತಲ್ಲ, ಅದೇ ತಯಾರಿ. ಸರ್, ಕರಿಮನಿ ಅನ್ನುವಂಥ ಧಾರಾವಾಹಿ ತುಂಬ ನಿಮಗೆ ನಿಮ್ಮ ಪಾತ್ರ ಜೊತೆಯಲ್ಲಿ ಅಭಿನಯಿಸುವಂಥ ಮತ್ತೊಬ್ಬರು ಕಲಾವಿದರು ಅಥವಾ ತಂಡದಲ್ಲಿ ಯಾರು ಇಷ್ಟ? ಎಲ್ಲ ಕರಿಮನಿ ಧಾರಾವಾಹಿ ಅಷ್ಟು ಹಿಟ್ಟಾಗಿದೆ ಅಂದರೆ ಪ್ರತಿಯೊಂದು ಪಾತ್ರನೂ ಅಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂತ. ನಾನು ಒಂದು
ಅಂತ ಇಲ್ಲಿ ಹೇಳೋಕ್ಕೆ ಆಗಲ್ಲ. ಇಡೀ ಕುಟುಂಬದ ಇಡೀ ಕುಟುಂಬ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಸಿಗೋದಕ್ಕೆ ಆ ಒಂದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ. ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬ ಮುಖ್ಯ. ಪ್ರತಿಯೊಬ್ಬರು ತುಂಬ ಟ್ಯಾಲೆಂಟೆಡ್ ವ್ಯಕ್ತಿಗಳಿರುವಂಥ ಕೆಲಸ ಮಾಡಿದ್ದು, ಪ್ರತಿಯೊಬ್ಬರು ತುಂಬ ಬ್ರೈಟ್ ಫ್ಯೂಚರ್ ಇದೆ. ಹಾಗಾದ್ರೆ ಹಿರಿಯ ಕಲಾವಿದರಿಗೆ ನಾನು ಹೇಳೋಕ್ಕಾಗಲ್ಲ. ಹಿರಿಯ ಕಲಾವಿದರ ಜೊತೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ನಮಗೆ ತುಂಬ ಖುಷಿ ಇದೆ. ನಮ್ಮ ಜೊತೆ ಯಾರು ಚಿಕ್ಕ ವಯಸ್ಸಲ್ಲಿ ಆ್ಯಕ್ಟ್ ಮಾಡೋದು ನಮಗೂ ತುಂಬ ಬ್ರೈಟ್ ಫ್ಯೂಚರ್ ಇದೆ. ಆಗಲಿ ಸರ್, ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾರೆ. ನಿಮಗೆ ಇನ್ನೂ ಬೇರೆ ಬೇರೆ ಚಾನಲ್ಗಳಲ್ಲಿ ಮತ್ತು ಬೆಳೀಕರಲ್ಲಿ ಅವಕಾಶಗಳು ಬೆಳೀಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಲಕ್ಷಣಗಳು ನಿಮ್ಮಲ್ಲಿದೆ. ಕೂಡ ಈ ಸಂದರ್ಭದಲ್ಲಿ ಬೆಳೀತದೆ ಅನ್ನೋಂಥ ಭರವಸೆ ಇದೆ. ನಗರಕ್ಕೆ ಬಂದಿದ್ದೀರಾ ಅನ್ನೋಂಥ ಕಾರಣಕ್ಕಾಗಿ ಇಲ್ಲಿಂದ ಹೊರಟಿ ಹೋದಾಗ ಒಳ್ಳೆಯ ಅವಕಾಶಗಳು ಹೆಚ್ಚು ಹೆಚ್ಚು ಚಿತ್ರಗಳಿಗೆ ಅವಕಾಶ ಮತ್ತು ನಿಮಗೆ ಪ್ರಶಸ್ತಿಗಳು ಕೂಡ ಅಭಿನಯಕ್ಕೆ ದಕ್ಕಲಿ ಅನ್ನುವಂಥದ್ದು ಆಸೆಯಾಗಿದೆ. ಥ್ಯಾಂಕ್ ಯು. ನಿಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಿದೆ.